ನಗರದ ಪ್ರತಿಷ್ಠಿತ ಕ್ಯಾನ್ಸರ್ ಆಸ್ಪತ್ರೆ HCG ಆಸ್ಪತ್ರೆಯಲ್ಲಿ ಇಲ್ಲಿಗಲ್ ಆಗಿ ಇದು ಟ್ರಯಲ್ ಮಾಡಲಾಗ್ತಾ ಇತ್ತು ಅನ್ನೋ ಆರೋಪ ಕೂಡ ಕೇಳಿ ಬಂದಿತ್ತು. ಹಾಗಾದ್ರೆ ಈ ಒಂದು ವಿಚಾರವಾಗಿ ಮಾತನಾಡಕ್ಕೆ ನಮ್ಮ ಜೊತೆ ಖುದ್ದು HCG ಆಸ್ಪತ್ರೆಯ ಎಥಿಕ್ಸ್ ಟೀಮ್ನ ಸೆಕ್ರೆಟರಿ ಆಗಿರುವಂತಹ ಡಾಕ್ಟರ್ ರಮೇಶ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಈಗ ಈ ಒಂದು ಆರೋಪ ಉದ್ಭವಕ್ಕೆ ಏನು ಕಾರಣ ಅಂತ? ಕಾರಣ ಪ್ರಾಬ್ಲಿ ನೀವು ನಮ್ಮ ಎಥಿಕ್ಸ್ ಕಮಿಟಿ ಚೇರ್ಮನ್ ಅವ್ರನ್ನೇ ಕೇಳಬೇಕು. ನನ್ನ ಪ್ರಕಾರ ಅಲ್ಲಿ ಏನೂ ಕಾರಣ ಇಲ್ಲ. ಯಾಕೆಂತಂದರೆ ನಮ್ಮಲ್ಲಿ ಏನು 3 ಅಂದರೆ ಜಾನ್ವರಿ 23 2023 ಇಲ್ಲಿವರೆಗೂ ಮೇವರೆಗೂ ಕೂಡ, ಅಂದರೆ 2025 ಮೇವರೆಗೂ ಕೂಡ 30 ಮೀಟಿಂಗ್ ಆಗಿದೆ ಈ ಎಥಿಕ್ಸ್ ಕಮಿಟಿ ಮೀಟಿಂಗು. ಆ 30 ಮೀಟಿಂಗ್ನಲ್ಲೂ ಕೂಡ ನಾವು 52 ಪ್ರಾಜೆಕ್ಟ್ಗಳನ್ನ ಎಕ್ಸಾಮಿನ್ ಮಾಡಿದ್ದೀವಿ ಆ್ಯಂಡ್ 51 ಕ್ಲಿಯರ್ ಮಾಡಿದ್ದೀವಿ. ಸೊ ಯಾವುದೇ ಒಂದು ಪ್ರಾಜೆಕ್ಟ್ನಲ್ಲೂ ಕೂಡ ನಮ್ಗೆ ಏನೇನು ಇನ್ಫಾರ್ಮೇಷನ್ ಬೇಕು, ಮಾಹಿತಿ ಬೇಕು, ಅದು ಇಲ್ಲದೆ ಮತ್ತೆ ತರಿಸ್ಕೊಂಡಿದ್ವಿ, ಅದೇ ಡಿಸ್ಕಸ್ ಮಾಡಿದ್ವಿ, ಅದನ್ನು ಕ್ಲಿಯರ್ ಮಾಡಿದ್ವಿ. ಎಲ್ಲೂ ಕೂಡ ನಾವು ಈ ಡಿಸೆಂಟ್ ನೋಟ್ ಆಗಲಿ ಎಲ್ಲೂ ನಾನು ನೋಡಲಿಲ್ಲ. ಮಾತ್ರ ಇನ್ಫ್ಯಾಕ್ಟ್ ನನ್ನ ಎಲ್ಲ ಇದನ್ನು ಕೂಡ ರಿವ್ಯೂ ಮಾಡಿದೆ ಅಗೇನ್. ಎಲ್ಲರೂ ಏನಾದ್ರು ಡಿಸೆಂಟ್ ನೋಟ್ ಇತ್ತು, ಅದಕ್ಕೆ ನಾವು ಅವ್ರನ್ನ ಓವರ್ರೂಲ್ ಮಾಡೇನಾದ್ರು ಮಾಡಿದ್ದೀವಿ ಎಥಿಕ್ಸ್ ಕಮಿಟಿ, ಎಲ್ಲೂ ಕೂಡ ನನಗೆ ಇಲ್ಲಿವರೆಗೂ ಕಂಡಿಲ್ಲ. ಅದರಿಂದಾಗಿ ಯಾಕೆ ಹೀಗೆ ತಗೊಬರ್ತಾ ಇದ್ದಾರೆ ನೀವು ಅವ್ರನ್ನೇ ಕೇಳೋದಕ್ಕೆ ಹೊರತು ನಮ್ಮಿಂದ ಯಾವುದಕ್ಕೂ ಉತ್ತರ ಇಲ್ಲ. ಬೇಕಾದ್ರೆ ಎಲ್ಲ ಕರೆಕ್ಟಾಗಿ ನಮ್ಮ ಯಾವ ಒಂದು ಪ್ರೊಸೀಜರ್ ಫಾಲೋ ಮಾಡಬೇಕು ಆ ಪ್ರೊಸೀಜರ್ ಪ್ರಕಾರನೇ ಮಾಡಿದ್ದೀವಿ ನಾವು. ಸರ್, ಆ ಒಂದು ಪತ್ರದಲ್ಲಿರೋದು ಬಡವರ ಮೇಲೆ ಈ ರೀತಿ ಪ್ರಯೋಗ ಮಾಡಲಾಯಿತು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಕ್ಯಾನ್ಸರ್ ಪೀಡಿತ ಯಾರಿಗೆ ಅವ್ರ ಹಣಕಾಸಿನ ವ್ಯವಸ್ಥೆ ಮಾಡೋಕ್ಕಾಗಲ್ವೋ ಅವರ ಟ್ರೀಟ್ಮೆಂಟ್ಗೆ ಅಂಥವರನ್ನು ಕರ್ಕೊಂಡ್ಬಂದು ಅವ್ರ ಜೊತೆ ಮಾತಾಡಿ ನಿಮಗೆ ನಾವು ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ, ಈ ರೀತಿ ಅಂದರೆ ನಿಮ್ಮ ಮೇಲೆ ಈ ರೀತಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಜೊತೆಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ, ಇದರಿಂದ ಏನಾದ್ರು ಸಮಸ್ಯೆ ಆದರೆ ನಿಮಗೆ ನಾವು ಹಣಕಾಸಿನ ವ್ಯವಸ್ಥೆ ಮಾಡಲಾಗಿದೆ ಅನ್ನೋ ಆರೋಪ, ಪ್ರಮುಖ ಆರೋಪ ಇರುವಂಥದ್ದು ಸರ್. ಓಕೆ, ಅದು ಸತ್ಯತಾ ಸುಳ್ಳದು. ಅದಕ್ಕೆ ಇದು ಸತ್ಯದಿಂದ ಬಹಳ ದೂರ. ಅದು ಯಾವುದೇ ಒಂದು ಇದು ಪ್ರಾಜೆಕ್ಟ್ನ ನಮ್ಮ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಅಂತ ಇರ್ತಾರೆ, ಅವರು ನಮಗೆ ಎಥಿಕ್ಸ್ ಕಮಿಟಿ ಮುಂದೆ ಪ್ರಾಜೆಕ್ಟ್ ಮಾಡಿದ್ರೆ ಅವರ ಈ ಪೇಷಂಟ್ ಇನ್ಕಮ್ ಬಗ್ಗೆ, ಅವರ ಈ ಕ್ಯಾಸ್ಟ್ ಬಗ್ಗೆ, ಅವರ ರೇಸ್ ಬಗ್ಗೆ ಅದು ಯಾವುದು ಕ್ವಶನ್ ಬರೋದು ಇಲ್ಲ. ಅವರ ಈವನ್ ಅವರ ಜೆಂಡರ್ ಬಗ್ಗೆ ಕೂಡ ಏನಕ್ಕೆ ಬರುತ್ತೆ ಅಂದರೆ ನಾವು ಡಿವಿಷನ್ ಮಾಡಿ ಅವರು ಆ ಕೇಸ್ಗೆ ಬರ್ತೋ ಅದನ್ನು ಕೂಡ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ. ಸೊ ಅದರಿಂದಾಗಿ ಅದು ಟೋಟಲಿ ಅನ್ಎಥಿಕಲ್. ಆ ಕ್ವಶನ್ನೇ ಬಂದಿಲ್ಲ, ಯಾವತ್ತೂ ಬಂದಿಲ್ಲ. ಅದು ಯಾವ ಒಂದು ಡಾಕ್ಯುಮೆಂಟ್ನಲ್ಲೂ ಕೂಡ ಇಲ್ಲ ಅದು ಬಂದಕ್ಕೆ. ಸೊ ಯಾಕೆ ಯಾರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಅದು. ಯಾಕೆಂದರೆ ಇಲ್ಲಿವರೆಗೂ ನಮ್ಮ 30 ಮೀಟಿಂಗ್ನಲ್ಲಿ ಒಂದು ಸಾರ್ತಿ ಕೂಡ ಬಂದಿಲ್ಲ ಅದು. ಆ ಒಂದು ಈ ಎಕನಾಮಿಕ್ ಇಶ್ಯೂ ಬಗ್ಗೆ ಒಂದು ಸಾರ್ತಿ ಕೂಡ ಬಂದಿಲ್ಲ. ಸರ್, ಅಂದರೆ ಇನ್ನೊಂದು ಆರೋಪ ಇರುವಂಥದ್ದು, ಈ ಆಸ್ಪತ್ರೆ ಜೊತೆಗೆ ಬೇರೆ ಬೇರೆ ಆಸ್ಪತ್ರೆ ನಗರದಲ್ಲಿ ಒಂದಿಷ್ಟು ಸರ್ಕಾರಿ ಆಸ್ಪತ್ರೆ ಇದೆ, ಅಲ್ಲಿರುವಂತಹ ಬಡ ರೋಗಿಗಳನ್ನು ಕೂಡ ಕಾಂಟ್ಯಾಕ್ಟ್ ಮಾಡಲಾಯಿತು. ಹೌದಾ ಏನು ಸರ್? ನಮ್ಮ ಎಥಿಕ್ಸ್ ಕಮಿಟಿಯವರು ಯಾರೂ ಮಾಡಿಲ್ಲ. ನಮಗೂ ಅದಕ್ಕೂ ಯಾವ ಸಂಬಂಧನೂ ಬರಲ್ಲ. ನಮ್ಮ ಎಥಿಕ್ಸ್ ಕಮಿಟಿಯವರು ಏನು ಮಾಡ್ತಾರೆ ಅಂತಂದರೆ, ಯಾವುದೋ ಒಂದು ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾರೆ, ಅದರ ಒಂದು ವ್ಯಾಲಿಡಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಹೊರತು ನಾವು ಎಲ್ಲಿಂದ ಕರ್ಕೊಬರ್ತೀಯ, ಹೇಗೆ ಕರ್ಕೊಬರ್ತೀಯ ಅದ್ರ ಬಗ್ಗೆ ಯಾವುದೂ ಕೂಡ ನಾವು ಡಿಸ್ಕಷನ್ಗೆ ಹೋಗೋದೇ ಇಲ್ಲ. ಸೊ ನಮಗೂ ಅದಕ್ಕೆ ಯಾವ ಸಂಬಂಧನೂ ಬರಲ್ಲ. ಸರ್, ಈಗ 52 ಪ್ರಯೋಗದ ಬಗ್ಗೆ 51ಕ್ಕೆ ಅಪ್ರೂವಲ್ ಆಗಿದೆ. ಆ ಒಂದು ಪ್ರಯೋಗ ಏನು ಸರ್, ಯಾಕೆ ಅದು ಇನ್ಕಂಪ್ಲೀಟ್ ಅನ್ನಿಸ್ತಿದೆ? ಅದು ಆ ಪ್ರಯೋಗ ಈ ಮೇ 2025ನಲ್ಲಿ ನಮ್ಮ ಮೀಟಿಂಗ್ನಲ್ಲಿ ಬಂದಿದೆ. ಅದು ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದೆ, ಅದಕ್ಕಾಗಿ ಅದು ಇನ್ಕಂಪ್ಲೀಟ್ ಆಗಿದೆ. ಅದು ಕೂಡ ಯಾವ ಮಾಹಿತಿ ಅಂತಲೂ ಕೂಡ ಹೇಳ್ತೀನಿ. ಅದರಲ್ಲಿ ಒನ್ ಆಫ್ ದಿ ಸ್ಪಾನ್ಸರ್ ಕಂಪನಿ ನಮ್ಮ ಹಾಸ್ಪಿಟಲ್ ಡೇಟನ ಕೇಳ್ತಾ ಇದ್ದಾರೆ. ಅದನ್ನು ನಮ್ಮ ಹಾಸ್ಪಿಟಲ್ ಪೇಷಂಟ್ ಡೇಟನ್ನು ನಾವು ಈ ಕಮರ್ಷಿಯಲ್ ಕಂಪನಿ ಹತ್ರ ಶೇರ್ ಮಾಡಲ್ಲ. ಅದು ಅನ್ಎಥಿಕಲ್. ಸೊ ದೇರ್ಫೋರ್ ನಾವು ಇದನ್ನು ನೀವು ಡಿಲೀಟ್ ಮಾಡಬೇಕು, ಆಮೇಲೆ ರೀಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದೀವಿ. ಸೊ ಆ ಒಂದು ಪ್ರಯೋಗಕ್ಕೆ ಇವರು ವಿರೋಧ ವ್ಯಕ್ತಪಡಿಸಿದ್ರು ಸರ್? ಅವ್ರು ಇರಲಿಲ್ಲ. ಇನ್ಫ್ಯಾಕ್ಟ್ ಈ ಪರ್ಟಿಕ್ಯುಲರ್ ಇದರಲ್ಲಿ ಇವನ್ ಜಸ್ಟಿಸ್ ಕೂಡ ಇರಲಿಲ್ಲ. ಅದಕ್ಕೆ ನಮಗೆ ಅವರ ಇನ್ಚಾರ್ಜ್ ಆಗಿ ಡಾಕ್ಟರ್ ಸುಧಾ ಅಂತ ಇದ್ದರು. ಶಿ ವಾಸ್ ಇನ್ಚಾರ್ಜ್. ಬಟ್ ಇರ್ರೆಸ್ಪೆಕ್ಟಿವ್ ಆಫ್ ದ್ಯಾಟ್ ಯಾವುದೇ ಒಂದು ನಮ್ಮ ಮಾಹಿತಿ ಬೇಕಾದರೆ ನಾವು ಕೇಳ್ತೀವಿ ಅದನ್ನು. ನಮಗೆ ಇಲ್ಲಿ ನಮಗೆ ಏನು ನೋಡೋದು ಅಂದರೆ, ನಮ್ಮ ಹಾಸ್ಪಿಟಲ್ನ ಡೇಟಾನ ಇನ್ನೊಂದು ಕಮರ್ಷಿಯಲ್ ಕಂಪನಿಯೋಗೆ ನಾವು ಶೇರ್ ಮಾಡಲ್ಲ. ಅದು ನಮ್ಮ ಸ್ಟ್ಯಾಂಡ್ ಅನ್ಎಥಿಕಲ್ ಅದು. ಸೊ ಅದಕ್ಕಾಗಿ ಅದನ್ನು ನೀವು ಡಿಲೀಟ್ ಮಾಡಬೇಕು, ಡಿಲೀಟ್ ಮಾಡಿ ತೊಗೊಬಂದು ರೀಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ದೀವಿ. ಅದು ಬಂದ ಮೇಲೆ ಮತ್ತೆ ಪುನಃ ಬರುತ್ತೆ, ನಾವು ಅದು ಅಪ್ರೂವಲ್ ಆಗುತ್ತೆ. ಅದು ಲಾಸ್ಟ್ ಕ್ವಶನ್, ಅವರು ರಾಜೀನಾಮೆ ಯಾಕೆ ಕೊಟ್ಟರು ಸರ್? ಈ ರಾಜೀನಾಮೆ ಯಾಕೆ ಆಯಿತು? ಎಸ್, ಈ ನಮ್ಮ ಹಾಸ್ಪಿಟ್ಲು HCG ಇದು ಪಬ್ಲಿಕ್ ಲಿಮಿಟೆಡ್ ಕಂಪನಿ. ನಮ್ಮ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಏನಾಗಿದೆ ಅಂದರೆ,
ಅದನ್ನು ಈ ಶೇರ್ ಹೋಲ್ಡಿಂಗ್ ಇವ ಪ್ಯಾಟರ್ನ್ ಅದು ಚೇಂಜ್ ಆಯಿತು. ಅದಕ್ಕೂ ಎಥಿಕ್ಸ್ ಕಮಿಟಿಗೂ ಯಾವ ಸಂಬಂಧವೂ ಇಲ್ಲ. ನಮ್ಮ ಈ KK ಎಂಟರ್ಪ್ರೈಸಸ್ನವರು ಅವರು ನಮ್ಮ ಹಾಸ್ಪಿಟಲ್ ಶೇರ್ಸ್ನ ಕೊಂಡ್ಕೊಂಡು ಕಂಪ್ಲೀಟಾಗಿ ಅವರು ಮೇಜರ್ ಶೇರ್ ಹೋಲ್ಡರಾಗಿ ತೊಗೊಂಡಿದ್ದಾರೆ. ಅದರ ಒಂದು ಅವರ ಕಾರ್ಪೊರೇಟ್ ಪಾಲಿಸಿ ಪ್ರಕಾರ ದೇ ವಿಲ್ ಬಿ ಚೇಂಜ್ ಇನ್ ದಿ ದಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ್ಯಂಡ್ ಚೇಂಜ್ ಇನ್ ದಿ CEOs, ಚೇಂಜ್ ಇನ್ ದ ಗ್ರೂಪ್ ಡೈರೆಕ್ಟರ್ಸ್, ವೇರಿಯಸ್ ಚೇಂಜಸ್ ಮಾಡ್ತಾರೆ. ಅದಕ್ಕೂ ಎಥಿಕ್ಸ್ ಕಮಿಟಿಗೆ ಯಾವ ಸಂಬಂಧನೂ ಬರಲ್ಲ. ಸೊ ದೇರ್ ಫೋರ್ ವೇರಿಯಸ್ ಕಮಿಟೀಸ್ ಚೇಂಜಸ್ ಆಗುತ್ತೆ. ಇದು ಆಗಲೇ ನಮಗೆ ಹಾಗೆ 15 ದಿನದ ಹಿಂದೆಯೇ ನಮಗೆ ಒಂದು ಲೆಟ್ರ್ ಬಂತು. ನಮಗೆ ಲೆಟ್ರ್ನಲ್ಲಿ ಎಲ್ಲರೂ ಕೂಡ ಚೇಂಜ್ ರಿಸಿಗ್ನೇಷನ್ ಮಾಡಬೇಕು, ನ್ಯೂ ಕಮಿಟಿ ಮಾಡ್ತೀವಿ ಅಂತ. ಇದು ಆ ಎಲ್ಲ ಒಂದು 15 ಜನಕ್ಕೂ ನಾವು ಲೆಟ್ರ್ ಬರೆದಿದ್ದೀವಿ. ಆ ಎಲ್ಲರೂ ಕೂಡ ನಮ್ಮ ಇದರ ಪ್ರಕಾರ ಅವ್ರು ರಿಸೈನ್ ಮಾಡಿದ್ದಾರೆ. ಅದಕ್ಕೂ ಈ ಎಥಿಕ್ಸ್ ಕಮಿಟಿಗೂ ಯಾವ ಸಂಬಂಧನೂ ಇಲ್ಲ. ಅದು ಆ್ಯಸ್ ಅ ರೊಟೀನ್ ಮ್ಯಾಟರ್ ಆಫ್ ದಿ ಕಂಪನಿ ಚೇಂಜಸ್. ಅದು ವೆನ್ ಟಾಪ್ ಮ್ಯಾನೇಜ್ಮೆಂಟ್ ಚೇಂಜಸ್, ದೀಸ್ ಚೇಂಜಸ್ ಡೂ ಹ್ಯಾಪನ್. ಸೊ ಅದರ ಹೋಗಿ ಈಗ ಹೊಸದಾಗಿ ಒಂದು ಕಮಿಟಿ ಆಗುತ್ತೆ. ಈಗ ಆ ಕಮಿಟಿ ಈ 11ನೇ ತಾರೀಕು ಅಂದರೆ ಈ ಜುಲೈ 11 ನಾವು DCGIಗೆ ಕೊಡಬೇಕಾದನ್ನು ನಾವು ನ್ಯೂ ಕಮಿಟಿ ಮೆಂಬರ್ ಅವ್ರು ಅಪ್ರೂವಲ್ ಆದಮೇಲೆ ಮತ್ತೆ ಶುರು ಆಗುತ್ತದೆ. ಸೊ ಇದು ನಾನು ರಿಸಿಗ್ನೇಷನ್ ಕೊಟ್ಟೆ ಇದಕ್ಕಾಗಿರೋದು ತಪ್ಪೋದು. ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಇದು ರೊಟೀನ್ ಮ್ಯಾಟರ್ ಆಫ್ ದಿ ಕಂಪನಿ. ಅದು ಎಥಿಕ್ಸ್ ಕಮಿಟಿಗೂ ಅದಕ್ಕೆ ಯಾವ ಸಂಬಂಧನೂ ಇಲ್ಲ. ಸೊ ಹಾಗೆ ಸರ್, ತನಿಖೆಗೆ ಈಗ ಸಹಕರಿಸ್ತೀರಾ ಹೆಂಗೆ? ಖಂಡಿತವಾಗಿಯೂ ಆಗಲಿ ನಾವೇ ಬರೆದು ಬಿಟ್ಟಿದ್ದೀವಿ ಲೆಟ್ರ್ ಆಗಲೇ. DCGI ICMR ಕೂಡ ಎರಡಕ್ಕೂ ಕೂಡ ಬರ್ತೀವಿ. ನಮ್ಮ ಇದು ಎಲ್ಲ ಇದು ಡಾಕ್ಯುಮೆಂಟ್ಸ್ ಎಲ್ಲ ಓಪನ್ ಇದೆ, ದಯವಿಟ್ಟು ಬಂದ್ ಮಾಡಿ. ಇನ್ನೂ ಒಂದು ಕೇಳಿದ್ವಿ ಅಲ್ಲಿ, ಯಾಕಂದರೆ ನಮ್ಮ ಹಾಸ್ಪಿಟಲ್ ಇನ್ಫಾರ್ಮೇಷನ್ನ ಪಬ್ಲಿಕ್ ಹಾಗೆ ಅದು ಈ ಎಥಿಕ್ಸ್ ಕಮಿಟಿನ ಡಿಸ್ಕಸ್ ಮಾಡೋದಕ್ಕೆ NDS ಸಿಗ್ನೇಚರಲ್ಲೇ ಇರುತ್ತೆ. ಅದು ಮಾಡಬಾರ್ದು. ಅದನ್ನು ಏನಿದು ಇವೆಲ್ಲ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ಸ್. ಅದಕ್ಕೆ ಏನು ಮಾಡಬೇಕು ಅಂತ ಗೈಡ್ಲೈನ್ಸ್ ಕೂಡ ಕೇಳಿದ್ದೀವಿ ಅವ್ರನ್ನ ನಾವು. ಈವನ್ ಕಮಿಷನರ್ ಕೂಡ ಏನೋ ಒಂದು ಲೆಟ್ರ್ ಬರೆದಿದ್ದಾರೆ ಇವ್ರಿಗೆ DCGIಗೆ. ಅದು ಕೂಡ ನಾವು ಕೇಳಿದ್ವಿ. ಕಮಿಷನರ್ ಕೂಡ ಏನಪ್ಪ ಅಂದರೆ ಅವರು ಕೂಡ ನಮ್ಮ ಹೆಲ್ತ್ HCG ಕೂಡ ಕೇಳಬೇಕಾಗಿತ್ತು ಮೊದಲು, ಬಿಫೋರ್ ಗೋಯಿಂಗ್ ಟು ದಿ ಪಬ್ಲಿಕ್. ಇದೇನಾಗಿದೆ ಅಂದರೆ ಒನ್ ಸೈಡೆಡ್ ಇದು ಸ್ಟೋರಿ. ಅವ್ರಿಗೆ ನಮ್ಮದು ಏನು ಕೇಳಿಬಿಟ್ಟು ಒಟ್ಟಿಗೆ ಇನ್ವೆಸ್ಟಿಗೇಟ್ ಮಾಡೋದು ಕರೆಕ್ಟ್, ಅದು ಮಾಡಬೇಕು. ಅದು ನಮ್ಮ ಹೆಲ್ತ್ ಕಮಿಷನ್ ಕೆಲಸನೇ ಅದು. ಜನಗಳ ಸೇಫ್ಟಿ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಎರಡೂ ಕೇಳಿದ್ರೆ ಬರೀ ಒನ್ ಸೈಡೆಡ್ ಮಾಡಿದ್ದು ಸರಿ ಹೋಗಲಿಲ್ಲ. ವಿ ಆರ್ ಓಪನ್ ಟು ಎನಿ ಇನ್ಸ್ಪೆಕ್ಷನ್ ಆ್ಯಂಡ್ ಆಲ್ ಅವರ್ ಡಾಕ್ಯುಮೆಂಟ್ಸ್ ಆರ್ ದೇರ್ ಆ್ಯಂಡ್ ಆಲ್ 30 minutes 30 minutes meetings minutes are there. Anybody means authority like DCGI or ICMR or our Commissioner of Health, they can come and inspect. We have no problem. Everything is, and in fact, all that, ಇದರಲ್ಲಿ 52 ಇದರಲ್ಲಿ none of the time our chairperson of ethics committee has made any dissent note. See, that's why he was so helpful for us. He was so helpful for us. Every time he guided us very well. We had no problem, in conducting the meetings. Everything was going well, and at no point he declined. So this project, it has to be declined. No, nothing. Then I don't know why it's coming up. I'm totally surprised. Yeah. ಇವಿಷ್ಟು ಎಥಿಕ್ಸ್ ಕಮಿಟಿಯ ಮೆಂಬರ್ ಸೆಕ್ರೆಟರಿ ಆಗಿರುವಂತಹ ಡಾಕ್ಟರ್ ರಮೇಶ್ ಎಸ್ ಬಿಳಿಬಂಕ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸತ್ತಾ, ನ್ಯೂಸ್ ಫಸ್ಟ್, ಬೆಂಗಳೂರು.